ಮಂಜಣ್ಣ ಏನೇ ಮಾಡಿದ್ರು ಕಾಮಿಡಿ. ಸೊ ಅದೇ ಗಿಲ್ಲಿ ಏನೇ ಮಾಡಿದ್ರು ತಪ್ಪು, ಇನ್ನೊಬ್ಬರ ಬಗ್ಗೆ ಅವಮಾನ. ಸೊ ಇನ್ನೊಬ್ಬರ ಒಂದು ವ್ಯಕ್ತಿತ್ವನ ಹಾಳು ಮಾಡೋದು. ಸೊ ಇದು ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಬೇಕು ಬೇಕು ಅಂತಾನೆ ಗಿಲ್ಲಿನ ಕೆಳ ಹಾಕುವಂತ ಒಂದು ಪ್ರಯತ್ನ ಬಿಗ್ ಬಾಸ್ ಅಲ್ಲಿ ನಡೀತಾ ಇದೆ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಚುಚ್ಚಿ ಚುಚ್ಚಿ ಮಾತಾಡುವಂಥದ್ದು, ಪ್ರತಿಯೊಂದಕ್ಕೂ ನಿಂದೆ ತಪ್ಪು ಅನ್ನೋಂಗೆ ಮಾತಾಡೋದು. ಈ ರೀತಿ ಅತಿಥಿಗಳಲ್ಲಿ ಕೆಲವರು ಮಾಡ್ತಾ ಇದ್ದಾರೆ, ಅತಿಥಿಗಳಾಗಿ ಬಂದವರಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಉಚಿತ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಗಿಲ್ಲಿ ಬೆಳವಣಿಗೆ ನೋಡಿ ಸಸಕ್ಕಾಗದೆ ಈ ರೀತಿ ಮಾಡ್ತಾ ಇದಾರ, ಅಥವಾ ಗಿಲ್ಲಿ ಗೆಲ್ಬಾರ್ದು ಅಂತ ಈ ರೀತಿ ಮಾಡ್ತಿದಾರ ಅನ್ನೋ ಗೊತ್ತಾಗ್ತಲ್ಲ. ಬಟ್ ಇಲ್ಲಿ ಗಿಲ್ಲಿ ಸ್ಟಾರ್ಟಿಂಗ್ ನಾನು ಯಾವ ರೀತಿ ಇದಾನೋ ಇವಾಗ ಕೂಡ ಅದೇ ರೀತಿ ಇದ್ದಾನೆ. ಸೊ ಯಾರೇ ಬಂದ್ರು ಕೂಡ ನಾನು ವ್ಯಕ್ತಿತ್ವನ ಅವ್ರ ಮುಂದೆ ಒಳ್ಳೆಯವನಾಗಿರ್ಬೇಕು, ಒಳ್ಳೆಯವನ್ ನಟಿಸ್ಬೇಕು ಅನ್ನೋದಿಲ್ಲ. ಸೊ ನಾನು ಹೊರಗಡೆ ಯಾವ ರೀತಿ ಇದ್ದೀನೋ ಮನೆ ಒಳಗಡೆ ಕೂಡ ಅದೇ ರೀತಿ ಇರ್ತೀನಿ ಅಂತ ಅಲ್ಲಿ ಧ್ರುವಂತ್ ಮತ್ತೆ ಗಿಲ್ಲಿ ಮಾತನಾಡೋ ಕೂಡ ಅವರು ಅದನ್ನೇ ಹೇಳಿದ್ದು. ಸೊ ಇಲ್ಲಿ ಏನಾಗ್ತಾ ಇದೆ, ಮಂಜು ಅವ್ರದ್ದು ಅತಿ ಓವರ್ ಆಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಂದಕ್ಕೂ ಅವರನ್ನ ಟಾಂಟ್ ಕೊಟ್ಟು ಮಾತಾಡ್ತಾ ಇದಾರೆ. ಸೊ ಅದೇ ಗಿಲ್ಲಿ ಏನಾದ್ರು ಮಾಡಿದ್ರೆ ಅದು ತಪ್ಪು ಅಂತ ಎತ್ತಿ ಎತ್ತಿ ತೋರಿಸ್ತಾ ಇದ್ರೆ, ಅದೇ ಮಂಜು ಮಾಡಿದ್ರೆ ಅದು ಯಾವುದು ತಪ್ಪು ಇಲ್ಲ, ಅದು ಯಾವುದು ಕೂಡ ಅದಕ್ಕೆ ಒಂದೇನು ಏನು ಇಲ್ವೇ ಇಲ್ಲ. ಅದು ಅವ್ರು ಏನ್ ಬೇಕಾದ್ ಮಾಡ್ಬೋದು, ಅದ್ರ ಗಿಲ್ಲಿ ಏನ್ ಬೇಕಾದ್ ಮಾಡಿದ್ರು ಕೂಡ ಅದು ಕಾಮಿಡಿ ಮಾಡಿದ್ರು ಕೂಡ ತಪ್ಪೆ. ಸೊ ಅದನ್ನ ಯಾವ ರೀತಿ ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ಅದು ತಪ್ಪೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಮಂಜು ಅವ್ರ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಬಗ್ಗೆ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಸ್, ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನೆಲ್ಲ ಆಯ್ತು ಅಂತ ಮೇನ್ ಇರುವಂತ ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ಸೊ ಇವತ್ತು ಆ ರೀತಿ ನೋಡ್ತಾ ಹೋದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನೂ ಇರಲಿಲ್ಲ. ಎಲ್ಲ ಕೂಡ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದು, ಸೊ ಸ್ಪಾನ್ಸರ್ ಬಗ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಸ್ಪಾನ್ಸರ್ ಬಗ್ಗೆ ಒಂದು ಏನೋ ಸ್ಪಾನ್ಸರ್ ಇರ್ತಲ್ಲ, ಅವರ ಒಂದು ಪ್ರಾಡಕ್ಟ್ ಅನ್ನ ಹೈಲೈಟ್ ಮಾಡೋದೇ ಇವತ್ತೊಂದು ಎಪಿಸೋಡ್ ಇದ್ದು. ಸೊ ಎಲ್ಲರಿಗೂ ಒಂದು ಟಾಸ್ಕ್ ಅನ್ನ ಕೊಟ್ಟಿರೋದು, ಟಾಸ್ಕ್ ಅನ್ನ ಮಾಡಿ ಕಂಪ್ಲೀಟ್ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ಜಗಳ ಅದು ಇದು ಎಲ್ಲ ಕಾಮನ್ ವಿಷಯ ಆಗಿರೋದಂಥದ್ದು ಎಲ್ಲ ಕೂಡ ಕುಳಿತುಕೊಂಡು ಚೆನ್ನಾಗಿ ಮಾತಾಡಿದ್ರು. ಸೊ ಇವತ್ತಿನ ಒಂದು ಅತಿಥಿಗಳಿಗೆ ಮತ್ತೆ ಒಂದು ಮನೆಯ ಸ್ಪರ್ಧಿಗಳಿಗೆ ಏನು ಕೊಟ್ಟಿದ್ರು BB ಒಂದು ಪ್ಯಾಲೇಸ್ ಅಂತ, ಸೊ ಅದನ್ನ ಟಾಸ್ಕ್ ಅನ್ನ ಮುಗಿಸಿದ್ರು. ಸೊ ತುಂಬಾ ಚೆನ್ನಾಗಿ ಎಲ್ಲರೂ ಆದ್ರು. ಇದೆಲ್ಲ ಆದ್ಮೇಲೆ ಎಲ್ಲ ಕೂಡ ಇಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಬಟ್ ಗಿಲ್ಲಿ ಮಂಜಣ್ಣ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು. ಬಟ್ ಸಡನ್ ಆಗಿ ಗಿಲ್ಲಿ ವಿರುದ್ಧ ಮಂಜು ಅವರು ದಂಗೆ ಹೇಳೋತರ, ಸಿಟ್ಟಿಗೆ ಬರೋತರ. ಸೊ ಏನೋ ಮಾತಾಡಿದ್ರು ಕೂಡ ಇಲ್ಲಿ ಗಿಲ್ಲಿ ತಪ್ಪೆ ಅನ್ನೋ ರೀತಿ ತೋರಿಸ್ತಾ ಇದಾರೆ. ಸೊ ಗಿಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ರೆ ನಗ್ತಾರೆ, ಗಿಲ್ಲಿ ಒಂದು ಏನೋ ಕಾಮೆಂಟ್ ಮಾಡಿದ್ರೆ ನಗ್ತಾರೆ. ಆಮೇಲೆ ಅದನ್ನೇ ಇರಿಟೇಟ್ ಆಯ್ತು, ಅದರಿಂದನೇ ಹಿಂಗಾಯ್ತು ಹಂಗಾಯ್ತು ಅಂತ ಮಾತಾಡೋದು, ಬರೀ ಚುಚ್ಚಿ ಮಾತಾಡೋದೇ ಜಾಸ್ತಿ ಆಗ್ತಾ ಇರೋದು. ಸೊ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬಟ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಧನುಷ್ ಅವರ ಕ್ಯಾಪ್ಟನ್ಸಿ ಕೆಲವು ಜನಕ್ಕೆ ಅಂದ್ರೆ ಕ್ಯಾಪ್ಟನ್ ಆಗಿರೋದೇ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸೆಗ್ಮೆಂಟ್ ತುಂಬಾ ಆಡ್ತಾ ಇದಾರೆ ಅವರು, ಧನುಷ್ ಅವರು. ಸೊ ಅದು ಎಲ್ಲೋ ಅವ್ರಿಗೆ ಮಂಗಳು ಆಗುತ್ತಾ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಅತಿಥಿಗಳಾಗಿ ಬಂದಿರೋರು ಅತಿಥಿಗಳಾಗಿ ಬಂದು ಅಲ್ಲಿ ಅತಿಥಿಗಳಾಗಿ ಇಲ್ಲ, ಗೊತ್ತಿರುವಂತ ವಿಷಯ. ಸೊ ತುಂಬಾ ಜನ ಹೊರಗಡೆ ಅವ್ರನ್ನ ಬೈತಾ ಇದಾರೆ, ಬೈಕೋತಾ ಇದಾರೆ, ಎಲ್ಲರೂ ಒಂದು ಗೊತ್ತಿರುವಂತ ವಿಷಯ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಟಾಸ್ಕ್ ಮುಗಿದ್ರು ಕೂಡ ಮತ್ತೆ ಅದೇ ದಬ್ಬಾಳಿಕೆನ ಮಾಡ್ತಾರೆ. ನೀವು ಹಿಂಗಿರ್ಬೇಕು, ನೀವು ಹಿಂಗಿರ್ಬೇಕು. ಇದೆಲ್ಲ ಆದ್ಮೇಲೆ ಇಲ್ಲಿ ಗಿಲ್ಲಿಯ ಬಟ್ಟೆಗಳನ್ನ ಯಾರೇ ಮುಟ್ಟಕ್ಕೆ ಹೇಳಿದ್ರು ಮಂಜು ಅವರಿಗೆ. ಸೊ ನಿನ್ನ ಹತ್ರ ಈ ಪ್ಯಾಂಟ್ ಇದೆ, ನಿನ್ನ ಹತ್ರ ಆ ಶರ್ಟ್ ಇದೆ, ನಿನ್ನ ಹತ್ರ ಬೂಟ್ ಇದೆ, ಅದು ಇದೆ, ಶೂ ಇದೆ, ಎಲ್ಲ ಇದೆ. ಸೊ ರಘು ಅವ್ರಿಗೆ ಸ್ವಲ್ಪ ಮತ್ತೆ ಗಿಲ್ಲಿಗೆ ಸ್ವಲ್ಪ ಅಲ್ಲಿ ಜಗಳ ಆಗುತ್ತೆ, ಕಾಮನ್ ಸ್ವಲ್ಪ ಹಂಗೆ ಆಯ್ತು. ಅದು ಅಲ್ಲಿಗೆ ಮುಗಿತು. ಆದ್ರೆ ಮಂಜು ಅವರು ಬೇಕು ಅಂತ ಅಲ್ಲಿ ಜಗಳ ಹಚ್ಚಿ, ಬೇಕು ಅಂತ ಅವ್ರ ಬಟ್ಟೆನ ತೆಗೆದಾಕ್ಬಿಟ್ಟು ಸೊ ಅದಲ್ಲಿ ಮತ್ತೆ ಕೆಣಕುವಂತ ಒಂದು ಪ್ರಯತ್ನ ಮಾಡಿದ್ರು ಅಂತ ನನಗೆ ಅನ್ಸುತ್ತೆ. ಇಲ್ಲಿಗೆ ಯಾರ್ದೋ ಬಟ್ಟೆ ಅವ್ರ ವಿಷಯ ಹೌದು ಅಲ್ವಾ. ಸೊ ಅವ್ರಿಗೆ ಕಂಫರ್ಟಬಲ್ ಅನ್ಸುತ್ತೋ ಅದು ಅವ್ರು ಮಾಡ್ಬೋದು. ಸೊ ಗಿಲ್ಲಿ ಚಡ್ಡಿ ಬನ್ನಿನಲ್ಲಿ ಅವನು ಕಂಫರ್ಟಬಲ್ ಇದೆ ಅಂದ್ರೆ ಅಲ್ಲಿ ಅವ್ರು ಅಲ್ಲೇ ಅದೇ ರೀತಿ ಇರ್ತಾರೆ. ಸೊ ಅಲ್ವಾ. ಸೊ ಇವ್ರು ಯಾಕೆ ಅವ್ರಿಗೆ ಹೇಳೋದು, ಅವ್ರ ಹತ್ರ ಎಷ್ಟಾದ್ರೂ ಬಟ್ಟೆ ಇರಲಿ, ಎಷ್ಟಾದ್ರೂ ಅವ್ರು ಹಾಕೋದಿರಲಿ. ಸೊ ಅವ್ರು ಕಂಫರ್ಟಬಲ್ ಆಗಿರುವಂತ ಒಂದು ಬನಿಯನ್, ಒಂದು ನೈಟ್ ಪ್ಯಾಂಟ್ ಇರುತ್ತಲ್ಲ, ಅದ್ರ ಮೇಲೆ ಇರ್ತಾರೆ. ಸೊ ಅವ್ರು ಒಂದು ಕಂಫರ್ಟಬಲ್, ಅದನ್ನ ಇವ್ರು ಕ್ವಶನ್ ಮಾಡುವಂತದ್ದಿಲ್ಲ. ಸೊ ಅದನ್ನ ಬಟ್ಟೆ ಅಲ್ಲಿ ಇಲ್ಲಿ ಅಂತ ಎಲ್ಲರ ಮುಂದೆ ತೆಗೆದು ತೋರಿಸುವಂತದಿಲ್ಲ. ಸೊ ಇವ್ರ ಹತ್ರ ಎಷ್ಟು ಬಟ್ಟೆ ಇದೆ ಅಂತ ಕಪಾಟ್ ಅಂತ ತೆಗೆದು ತೋರಿಸ್ತಾ ಇದ್ರು. ಸೊ ಸ್ವಲ್ಪ ಯಾರಾದ್ರೂ ಹಾಟ್ ಆಗುವಂತ ವಿಷಯ. ಸೊ ಇಲ್ಲಿ ಮಂಜು ಅವರು ಅತ್ಯೇಕದ ವರ್ತನೆ ಮಾಡಿದಂತ ನನಗೆ ಅನಿಸ್ತು. ಸೊ ಇನ್ನೊಂದ್ ಕಡೆ ಆಗ್ತಾ ಇದೆ, ಕಾಮಿಡಿ ಎಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಸೊ ಗಿಲ್ಲಿ ಹೋಗ್ತಿರುವಾಗ ಗಿಲ್ಲಿಯನ್ನ ಕಾಲು ಹಿಡಿತಾರೆ. ಕಾಲು ಹಿಡಿದು ಮಂಜು ಸ್ವಲ್ಪ ಹಂಗೆ ಮಾಡಿ ಎಲ್ಲ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಗೊತ್ತಿರೋಂಥ ವಿಷಯ. ಸೊ ಕ್ಷಮಿಸಿದೀನಿ ಬಿಡು, ಹೊಡೆಯಲ್ಲ ಬಿಡು, ಸೊ ಮಾನೆ ಎಲ್ಲಿ ಮಾಡಲ್ಲ ಬಿಡು ಅಂತೆಲ್ಲ ಕಾಮಿಡಿ ಎಲ್ಲ ಆದ್ಮೇಲೆ ಸೊ ಮಾತಾಡ್ತಾ ಇಲ್ಲಿ ಗಿಲ್ಲಿ ಮಲಗಿರ್ತಾನೆ. ಗಿಲ್ಲಿ ಮೇಲೆ ಕಾಲು ಹಾಕೋದು ಮಂಜು ಅವ್ರು ಮಾಡ್ತಾರೆ. ಸೊ ಕಾಲ್ ತೆಗೀರಿ ಮಂಜುನ ಅಂದಾಗ, ಇಲ್ಲ ನಿನ್ನ ಮಾನ ಮುಸ್ತಾ ಇದ್ದೀನಿ ಅಂತ ಇಲ್ಲಿ ಹೇಳೋದು. ಸೊ ಇದು ಯಾವ ರೀತಿ ಕಾಮಿಡಿ, ಇದು ಒಬ್ಬ ವ್ಯಕ್ತಿ ಮಾಡುವಂತ ಅವಮಾನವಲ್ಲ. ಯಾಕಂದ್ರೆ ಅವರು ಬನಿಯನು ಮತ್ತೆ ಒಂದು ಪ್ಯಾಂಟಲ್ಲಿ ಇದ್ದಾರೆ. ಸೊ ಅದು ಅವರು ಮಾನ ಮುಚ್ಚೋಕೆ ಸಾಕಲ್ವಾ. ಸೊ ಇವ್ರ ಕಾಲುಗಳಿಂದ ಅವ್ರು ಮಾನ ಮುಚ್ಚಬೇಕಾ. ಸೊ ಈ ರೀತಿ ಮಾಡಿದಾಗ ಇದು ತಪ್ಪಂತ ಅನ್ಸಲ್ಲ. ಅದೇ ಗಿಲ್ಲಿ ಏನಾದ್ರು ಈ ರೀತಿ ಮಾಡಿದ್ರೆ ಅದು ತಪ್ಪಂತ ಅನ್ಸುತ್ತೆ. ಸೊ ಅದು ಊಟದ ವಿಷಯದಲ್ಲಿ ಕೂಡ ಅದೇ ಆಯ್ತು. ಊಟದ ವಿಷಯದಲ್ಲಿ ಗಿಲ್ಲಿನ ಮಾತಾಡ್ತಾರೆ, ಇವರೇ ಒಂದು ಪುಷ್ಟಿನ ಕೊಡ್ತಾರೆ ಗಿಲ್ಲಿಗೆ ಮಾತಾಡೋಕೆ, ಇವರೇ ಗಿಲ್ಲಿನ ಕೆಣಕ್ತಾರೆ. ಸೊ ಆಮೇಲೆ ಗಿಲ್ಲಿ ಅಂತಾರೆ, ಸೊ ನೀನು ನೆಕ್ಸ್ಟ್ ಸೀಸನ್ ಕರೆದೇ ಬರ್ತೆ ಅಂದಾಗ, ನಾನು ನೆಕ್ಸ್ಟ್ ಸೀಸನ್ ಕರೆದೇ ಬರಲ್ಲ, ಯಾಕಂದ್ರೆ ಇದು ನನ್ನ ಸೀಸನ್ ಅಲ್ಲ, ಬೇರೆ ಸೀಸನ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ
ಅಂದ್ರೆ ಇನ್ನು ಬಿಗ್ ಬಾಸ್ಗೆ ಅವಮಾನ ಮಾಡ್ತಿದೆ ಅಂತ ಇಲ್ಲೂ ಕೂಡ ಇಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಅವಮಾನ ಮಾಡಂತ ಮಾತಲ್ಲಿ ಆಡಿಲ್ಲ, ಆದ್ರೂ ಕೂಡ ಇದು ಬಂತು ಅಲ್ಲಿ. ಸೊ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಾರೆ, ಊಟದ ವಿಷಯಕ್ಕೆ ಬರುತ್ತೆ. ನೀವು ತಿಂತಾ ಇರೋದು ಬೇರೆಯವ್ರ ತಟ್ಟೆಯಲ್ವಾ, ಬೇರೆಯವ್ರ ಅನ್ನ ಕಿತ್ಕೊಂಡು ತಿಂತಾ ಇದ್ದಾರೆ ಕಾಮಿಡಿ ವೇಲಿ ಹೇಳಿದಾಗ ಅದನ್ನ ಅತಿಯಾಗಿ ಸೀರಿಯಸ್ ತಗೊಂಡ್ಬಿಟ್ಟು ಅಲ್ಲಿ ದೊಡ್ಡ ಜಗಳಾನಿ ಮಾಡಿಬಿಡ್ತಾರೆ ಮಂಜು ಅವರು. ಸೊ ಅದು ಯಾಕೆ ಈ ರೀತಿ ಆಡ್ತಾರೋ, ಅವ್ರು ಇರೋದು ಹಂಗೋ ಹಿಂಗೆ ಗೊತ್ತಿಲ್ಲ, ಬಟ್ ಇದಕ್ಕೆ ಕ್ಲಾಸ್ ತಗೋಬೇಕು. ಹೊರಗಡೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೋತಾ ಇದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮಂಜು ಗಿಲ್ಲಿಯರು ಮಾಡಿದ್ದು ಸರಿನಾ ತಪ್ಪ, ಅಥವಾ ಗಿಲ್ಲಿ ಮಾಡಿದ ತಪ್ಪ ಏನಂತ ತಿಳಿಸಿ. ಸೊ ಇದೆಲ್ಲ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಕ್ಷಮೆ ಕೇಳ್ಬೇಕಂತ ಇಲ್ಲಿ ಧನುಷ್ ಕ್ಯಾಪ್ಟನ್ ಆಗಿರೋ ಧನುಷ್ ಅವರು ಮಂಜು ಹತ್ರ ಹೋಗಿ ಯಾವ ರೀತಿ ಮಾಡೋದಿತ್ತು, ಹಂಗೆ ನಂಗೂ ಸ್ವಲ್ಪ ಬೇಜಾರಿತ್ತು, ಹಂಗೆ ಹಿಂಗೆ ಅಂದು ಅಲ್ಲಿ ಕೂಡ ಒಳ್ಳೆಯವರಾಗ್ತಾರೆ. ಗಿಲ್ಲಿ ಹತ್ರ ಬಂದು ಇಲ್ಲಿ ಕೂಡ ಒಳ್ಳೆಯರಾಗಿ ಕ್ಷಮೆ ಕೇಳಕ್ ಹೋಗ್ತಾರೆ. ಸೊ ಗಿಲ್ಲಿ ಒಪ್ಕೊಂಡ್ಬಿಟ್ಟು ಕ್ಷಮೆ ಕೇಳಕ್ ಹೋಗ್ತಾನೆ, ಆದ್ರೆ ಕ್ಷಮಿಸದೇ ಇರುವಂತ ತಪ್ಪನ್ನ ಗಿಲ್ಲಿ ಏನ್ ಮಾಡಿದ್ರಪ್ಪ. ಸೊ ಮಂಜು ಅವರು ಇಲ್ಲ ನನ್ಗೆ ಘಾಟಾಗಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದಲ್ಲಿ ಹೋಗಿ ಆ ಕಡೆ ಹೋಗಿ ಮೂಲೆಯಲ್ಲಿ ಹೋಗ್ಬಿಡ್ತಾರೆ. ಸೊ ಗಿಲ್ಲಿ ಒಂದು ತಾವು ಪಾಡಿ ಅವ್ನು ಹೋಗ್ಬಿಡ್ತಾನೆ. ಕರೆಕ್ಟ್ ಆಗಿದೆ, ಇನ್ನೇನ್ ಮಾಡ, ಕ್ಷಮೆ ಕೇಳಕ್ ಹೋಗಿದಂಗೆ ಕ್ಷಮಿಸಿಲ್ಲ ಅಂದ್ರೆ ಬಿಡಿ. ಸೊ ಕ್ಷಮಿಸೇ ಇರುವಂತ ತಪ್ಪ ಏನು ಮಾಡಿಲ್ಲ ಗಿಲ್ಲಿ ಅವರು. ಸೊ ಅದಕ್ಕೆ ತಲೆ ಕಟ್ಕೊಳ್ಳುವಂತ ಮಾತಿಲ್ಲ ಗಿಲ್ಲಿ, ನೀನ್ ನಟ ನೀನ್ ನಾಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೂ ಒಂದು ಜಗಳ ಆಗುತ್ತೆ ಸೂರಜ್, ಧ್ರುವಂತು, ಸ್ಪಂದನ ಮತ್ತೆ ನಮ್ಮ ಧನುಷ್ ಅವ್ರ ನಡುವೆ. ಸೊ ನನ್ಗೆ ಯಾಕೋ ಇದು ಸರಿ ಅನ್ಸಿಲ್ಲ, ಯಾಕಂದ್ರೆ 2-3 ಸ್ಥಳ ನೋಡ್ತಾ ಇದ್ದೀನಿ. ಈ ಒಂದು ಲಕ್ಸುರಿ ಅಂತ ಬಂದಾಗ ಚಿಕನ್ ಮಟನ್ ಇದನ್ನೇ ಹೇಳ್ತಾರೆ ಹೊರತು ಮಿಕ್ಕ ಬಾಕಿಯವರು ಇಬ್ರು ಇದಾರಲ್ಲ, ಕಾವ್ಯ ಮತ್ತೆ ಇದ್ರು ಅಂತವ್ರು ಚಿಕನ್ ತಿನ್ನಲ್ಲ, ಸಸ್ಯಾಹಾರಿ. ಸೊ ಅವ್ರಿಗೆ ವೆಜಿಟೇಬಲ್ ಬಗ್ಗೆ ಏನಾದ್ರು ಹೇಳ್ಬೇಕಲ್ವಾ, ಈಗ ತುಪ್ಪ ಆಗಿರ್ಬೋದು ಅಥವಾ ಪನ್ನೀರ್ ಆಗಿರ್ಬೋದು, ಇನ್ನೇನು ಹೇಳಲ್ಲ, ಬರೀ ಚಿಕನ್ ಅಂತ. ಸೊ ಇದಕ್ಕೆ ಕೋಪಗೊಂಡು ಅವರು ಸ್ವಲ್ಪ ಹಿಂಗೆ ಮಾತಾಡ್ತಾರೆ. ಆವಾಗ ಒಂದು ಟೀ ಗಾಂಚಲ್ ಅಂತ ಪದ ಯೂಸ್ ಮಾಡ್ತಾರೆ. ಸೊ ಇದು ದಿನೇಶ್ ಕೇಳಿರ್ಲಿಲ್ಲ, ಸೂರಜ್ ಅವ್ರು ಕೇಳಿರುತ್ತೆ. ಸೂರಜ್ ಅವ್ರು ಬಂದು ಇಲ್ಲಿ ಬೆಂಕಿ ಹಚ್ಬಿಟ್ಟು ತುಪ್ಪ ಕಾಯಿಸ್ಕೊಂಡ್ರು ಅಂತ ನನಗೆ ಅನಿಸ್ತು. ಸೊ ಅದು ಅಲ್ಲೇ ಕ್ಲೋಸ್ ಮಾಡಿ ಅಲ್ಲಿಗೆ ದಾಟಾದ್ರು ಧ್ರುವಂತ ಹೇಳ್ಬೋದಾಗಿತ್ತು, ನೀವೆಲ್ಲ ಮಾತಾಡಿ ರೀತಿ ಅಂತ. ಸೊ ಅದನ್ನ ಧನುಷ್ಗೆ ಹೇಳಿ ಅಲ್ಲಿಂದ ಜಗಳ ಹಚ್ಚಿ ಒಂಥರ ಅವರ ಒಂದು ಇಮೇಜ್ ಅವರೇ ಹಾಳು ಮಾಡ್ಕೊಂತ ಅನಿಸ್ತು. ಸೊ ಇಲ್ಲಿ ಏನ್ ಹೇಳೋಣ ಯಾರಿಗೆ. ಸೊ ಎಲ್ಲರೂ ಕೂಡ ಇಲ್ಲಿ ಡಬಲ್ಗೆ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತದೆ. ಸೊ ಇಲ್ಲಿ ಅತಿರೇಕದ ವರ್ತನೆ ಅತಿಥಿಗಳಿಂದ ಆಗ್ತಾ ಇದೆ. ಸೊ ಇಲ್ಲಿ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ ನಾವು ಇವತ್ತು ಕಾದ್ ನೋಡ್ಬೇಕಾಗಿದೆ. ಇವತ್ತಿನ ಎಪಿಸೋಡ್ ಅಲ್ಲಿ ಅವರು ಅದನ್ನು ತೋರಿಸಲ್ಲ, ಯಾರು ಕಳಪೆ ಕೊಟ್ಟರು, ಯಾರಿಗೆ ಉತ್ತಮ ಅನ್ನೋದು ಕೂಡ ತೋರಿಸಲ್ಲ. ಯಾಕೆ ರೀತಿ ಮಾಡ್ತಾ ಇದಾರೋ, ಯಾಕೆ ರೀತಿ ಎಪಿಸೋಡ್ನ ಕಟ್ ಮಾಡ್ತಾ ಇದಾರೆ, ಸುಮಾರಲ್ಲಿ ಸನ್ನಿವೇಶಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮಂಜು ಅವರು ತುಂಬಾ ಬ್ಯಾಡ್ ಪದಗಳನ್ನ ಯೂಸ್ ಮಾಡಿದ್ರು, ಮುಚ್ಕೊಂಡಿರು, ಈ ರೀತಿ ತುಂಬಾ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ. ಬಟ್ ಅದನ್ನ ಕಟ್ ಮಾಡ್ತಾ ಇದಾರೆ. ಮತ್ತೆ ಇಲ್ಲಿ ಮೇನ್ ಶುರು ಮಾಡಿದ್ದೆ ಮಂಜನ್ ಅವರು ಲೈವ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಅದನ್ನ ಸೀನ್ಗಳನ್ನ ಕೂಡ ಇಲ್ಲಿ ಕಟ್ ಮಾಡಿದ್ದಾರೆ. ಸೊ ಇಲ್ಲಿ ಮೇನ್ ಕಟ್ ಮಾಡಿ ಗಿಲ್ಲಿ ಮೇಲೆ ನೆಗೆಟಿವ್ ಒಂದು ಪೋಟ್ರೆ ಆಗೋ ರೀತಿ ಮಾಡ್ತಾ ಇದಾರೆ. ಯಾಕಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಓವರ್ ಆಲ್ ಮಂಜು ಮತ್ತೆ ಗಿಲ್ಲಿಯವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಈ ಕ್ಯಾಪ್ಟನ್ ಧನುಷ್ ಬಗ್ಗೆ ನಿಮ್ಗೆ ಅನಿಸುತ್ತೆ, ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೆಲ್ಲ ನೋಡಿದ್ಮೇಲೆ ಏನಪ್ಪ ಬಿಗ್ ಬಾಸ್ ಅಂತ ಅನ್ಸ್ತದೆ. ಪಕ್ಕಾ ಕಳಪೆ ನೋಡಿದ್ರೆ ಇಲ್ಲಿ ಅಭಿ ಕೊಡ್ಬೇಕು, ಬಟ್ ಎಲ್ಲರೂ ಸೇರಿಸಿ ಗಿಲ್ಲಿ ಕೊಡುವಾಗ ಕಾಣ್ತಾ ಇದ್ದಾರೆ. ಸೊ ಉತ್ತಮ ಈ ವಾರ ಯಾರಿಗೆ ಸಿಗ್ಬೋದು ಅಂತ ಗೊತ್ತಿಲ್ಲ, ಮಂಜು ಅವ್ರಿಗೆ ಸಿಗ್ಬೋದು ಅಂತ ಸಾರಿ ಅಶ್ವಿನ್ ಅವ್ರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಈ ವಾರ ಹೋದ್ರು ಅವರು. ಸೊ ಅದಕ್ಕೋಸ್ಕರ ಕೊಡ್ಬೋದು ಅಂತ ಅನ್ಸುತ್ತೆ. ಸೊ ಸುದೀಪ್ ಸರ್ಗೆ ಯಾರು ಇಷ್ಟ ಆಗುತ್ತಾರೋ, ಯಾರು ಅವ್ರಿಗೇನು ಸರಿ ಅನ್ಸುತ್ತೋ ಅದರ ಮೇಲೆ ಅವ್ರಿಗೆ ಕಿಚನ್ ಚಪ್ಪಾಳನೆ ಕೊಡ್ತಾರೆ. ಸೊ ಹಾಗಾಗಿ ಅದು ಯಾರು ಸಿಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಈ ವಾರ ಮಣ್ಣಿಂದ ಆಚೆ ಹೋಗೋದಂತ ನೋಡಿದ್ರೆ ಮಾಳು ಹೋಗ್ಬಹುದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಈ ವಾರ ಎಲಿಮಿನೇಷನ್ ಇರೋದಿಲ್ಲ, ಪ್ರಾಂಕ್ ಎಲಿಮಿನೇಷನ್ ಅಂತ ಇರ್ಬೋದು, ಇಲ್ವಾ ಎಲಿಮಿನೇಷನ್ ಇರಲ್ಲ ಅಂತ ಅನ್ಕೊಡ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಈ ವಾರದ ಒಂದು ಕಿಚನ್ ಪಂಚಾಯತಿಯಲ್ಲಿ. ಸೊ ಯಾರೆಲ್ಲ ಕ್ಲಾಸ್ ತಗೋಬೇಕು, ಯಾರೆಲ್ಲ ಕ್ಲಾಸ್ ಆಗಬೇಕು ಅನ್ನೋದು ನೀವು ಬಯಸ್ತೀರಂತ ತಿಳಿಸಿ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ವಿಡಿಯೋ. ಏನಾದರೂ ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ಏನಿರಲ್ಲ, ಇದೇ ಒಂದು ಮೇನ್ ಒಂದು ವಿಷಯಗಳಿತ್ತು. ಗಿಲ್ಲಿ ಮಂಜು ಇದೇ ಹೈಲೈಟ್ ಆಗ್ತಾ ಇದೆ. ಇಲ್ಲಿ ಗಿಲ್ಲಿನ ತುಳಿತಾ ಇರೋದು, ಗಿಲ್ಲಿನ ನೆಗೆಟಿವ್ ಮಾಡಿ ತೋರಿಸ್ತಾ ಇರೋದು, ಇದೇ ಜಾಸ್ತಿ ಆಗ್ತಾ ಇರೋದು. ಸೊ ಇದು ಬಿಗ್ ಬಾಸ್ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಗೊತ್ತಿಲ್ಲ. ಸೊ ಇಲ್ಲಿ ಚೈತಾ ಅವರು ಒಂದು ಮಾತನ್ನ ಹೇಳ್ತಾರೆ, ನಿಮಗೆ ಗಿಲ್ಲಿ ನಿನ್ನ ಕಾಮಿಡಿ ತುಂಬಾ ಓವರ್ ಆಗ್ತಾ ಇದೆ, ಹೊರಗೆ ಇದೆಲ್ಲ ಇದರಿಂದ ನೀನು ನೆಗೆಟಿವ್ ಆಗ್ತಾ ಇದೆ, ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಸೊ ಈ ರೀತಿ ಹೇಳಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇಲ್ಲಿ ಬಿಗ್ ಬಾಸ್ ಅವ್ರು ಮಾತಾಡಬೇಕಾಗಿತ್ತು. ಸೊ ಕಾವ್ಯ ಮೈಕ್ ಹಾಕಿಲ್ಲ ಅಂದಾಗ ಅಲ್ಲಿ ಬಿಗ್ ಬಾಸ್ ಅವರು ಎಚ್ಚರಿಸ್ತಾರೆ. ಬಟ್ ಈ ರೀತಿ ಮಾತಾಡುವಾಗ ಯಾಕೆ ಎಚ್ಚರಿಸ್ತಾ ಇಲ್ಲ? ಸೊ ಬೇಕು ಅಂತಾನೆ ಇದನ್ನೇ ಅವರೇ ಹೇಳ್ಕೊಟ್ಟಿರೋದಾ ಈ ರೀತಿ ಹೇಳಿ ಅಂತ ಏನಂತ ಗೊತ್ತಾಗ್ತಿಲ್ಲ. ಸೊ ಕಾದ್ ನೋಡೋಣ ಏನಾಗಿದೆ ಅಂತ. ಯಾರು ಕೂಡ ಇಲ್ಲಿ ಗಿಲ್ಲಿ ಅಭಿಮಾನಿಗಳು ಯಾರು ಕೂಡ ಗಿಲ್ಲಿನ ಕೈ ಬಿಡಲ್ಲ. ಗಿಲ್ಲಿ ಓಟ್ ಹಾಕಿ ಗಿಲ್ಲಿನ ಗೆಲ್ಲಿಸ್ತಾರೆ. ಪ್ರತಿಯೊಂದು ಕಡೆ ಗಿಲ್ಲಿದವರು ಹವಾ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಸೊ ಎಷ್ಟೇ ನೆಗೆಟಿವ್ ಮಾಡಿದ್ರು ಕೂಡ ಅವನು ಇಲ್ಲಿ ಪಾಸಿಟಿವ್ ಆಗಿ ಕಾಣೋದು. ಸೊ ಯಾರು ಕೂಡ ತಲೆ ಕಟ್ಸ್ಕೊಕ್ ಹೋಗ್ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಿಂಗಳವರೆಗೂ ನಮಸ್ಕಾರ.